ಏನಪ್ಪ ನಾನು ಹೇಳಿದ್ದು ಕಿವಿ ಕೇಳಿಸ್ತಿಲ್ವಾ ನಿಮ್ಗೆ? ಅದು ಹಾಗಲ್ಲ ಮಾಮ, ಅದು ಇಷ್ಟ ರಾತ್ರಿಲಿ ಅಂದ್ರೆ. ಹಾ ಮತ್ತೆ ಅದ್ರಲ್ಲೇನಿದೆ ತೊಂದ್ರೆ? ಓ ಮಾಮ, ಆ ಮಾಧು ಈ ಕಡೆನೆ ಓಡ್ ಬರ್ತಾ ಇದ್ದಾನೆ ನೋಡಿ. ಏನಪ್ಪ, ಏನಾಯ್ತು? ಏನಾಯ್ತು ಅಂತ ಹೇಳು ಮಾಮ. ಅದೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ನಂಗೆ. ನಂಗಂತೂ ಏನು ಹೇಳಕ್ ಆಗ್ತಿಲ್ಲ ಮಾಮ. ಪೂಜೆ ಮಾಡೋನ್ ಸತ್ತೋದ ಅಲ್ವಾ? ಹೌದು ಮಾಮ. ಕೆಟ್ಟ ಕೆಲಸ ಆಯ್ತು. ಅವನು ಸ್ವಲ್ಪ ಅಹಂಕಾರ ಬಿಟ್ಟು ಇಲ್ಲಿಗೆ ಬಂದು ಮಾತಾಡಿದ್ದಿದ್ರೆ ಇವತ್ತು ಈ ಸ್ಥಿತಿ ಬರ್ತಾನೆ ಇರಲಿಲ್ಲ. ಬಂದು ಮಾತಾಡಬೇಕಾಗಿತ್ತು. ಮಾಮ, ಇಡೀ ಊರವರೆಲ್ಲ ಅವ್ನ ಮನೆ ಮುಂದೆ ಬಂದಿದ್ದಾರೆ. ಅವ್ರು ಹೇಳ್ತಿದ್ದಾರೆ ಮಾಮ ಹೇಳ್ದಾಗೆ ಎಲ್ಲ ಆಗ್ತಿದೆ ಅಂತ. ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಒಂದ್ಸರಿ ನನ್ನ ಬಾಯಿಂದ ಮಾತು ಹೊರಬಿತ್ತು ಅಂದ್ರೆ ಅದನ್ನ ನಾನು ಕೂಡ ವಾಪಸ್ ತಗೊಳಕ್ಕಾಗಲ್ಲ ಅಂತ. ಆ ಪರಿಸ್ಥಿತಿನೇ ಹಾಗಿತ್ತು. ಅವನ ಆಯುಷ್ಯನೇ ಅಷ್ಟಾಗಿತ್ತು ಅಂತ ಹೇಳಬೇಕು. ಬೇರೆ ಇನ್ನೇನು? ಅದಕ್ಕೆ ಹೇಳ್ತೀನಿ ಕಣಪ್ಪ, ಈ ದೇವ್ರು ದೇವಸ್ಥಾನ ನೀವ್ ಅನ್ಕೊಂಡಷ್ಟು ಸರಳ ಅಲ್ಲ. ಎಲ್ಲಿ ಭಕ್ತಿ ಭಾವ ಅನ್ನೋದು ಮನಸ್ಸಿನಿಂದ ಇರುತ್ತೋ ಅಷ್ಟೂ ಒಳ್ಳೇದು ಮನುಷ್ಯನಿಗೆ. ಇಲ್ಲ ಅಂದ್ರೆ ಬೆಂಕಿ, ಅದು ಬೆಂಕಿ. ಅಲ್ಲಿ ಆ ಮೂರ್ತಿ ಇರುತ್ತಲ್ವಾ, ಅದು ಕೇವಲ ಕಲ್ಲಿನ ಮೂರ್ತಿ ಆಗಿರಲ್ಲ. ಅದರಲ್ಲಿ ಭಗವಂತನ ಅಂಶ ಇರುತ್ತೆ. ಪ್ರತಿದಿನ ಪೂಜೆ ಮಾಡಿ, ಸಾಧನೆ ಮಾಡಿ, ಜನರ ನಮಸ್ಕಾರಗಳನ್ನು ಸ್ವೀಕರಿಸಿ ಅದರ ಒಳಗಡೆ ದೈವತ್ವ ಅನ್ನೋದು ಬಂದಿರುತ್ತೆ. ಆದ್ರಿಂದ ಅಲ್ಲಿ ನಮ್ಮಂಥ ಮನುಷ್ಯರು ಮನಸ್ಸಿಗೆ ಬಂದ ಯಾವುದೋ ಕೆಲಸ ಮಾಡೋದಕ್ಕೆ ಹೋಗ್ಬಾರ್ದು. ಅದು ಆ ಭಗವಂತ ಕೇವಲ ಅಲ್ಲಿ ಮಾತ್ರ ಇರ್ತಾನೆ ಅಂತ ಏನು ಇಲ್ಲ ರೀ. ಇಲ್ಲಿ ನಿಮ್ಮ ನಮ್ಮಂತವರ ಒಳಗೆ ಪ್ರತಿ ಜೀವಿಗಳಲ್ಲೂ ಕಣಕಣದಲ್ಲೂ ಆ ಪರಮೇಶ್ವರ ಇರ್ತಾನೆ. ನಿಮಗೆ ಅನ್ನಿಸ್ತಾ ಇರ್ಬೋದು ಅವನಿಗೇನು ಕಾಣಲ್ಲ ಅಂತ, ಆದ್ರೆ ಅವನಿಗೆಲ್ಲಾನು ಕಾಣ್ತಾ ಇರುತ್ತೆ. ಎಲ್ಲ ಕಡೆ ಗಮನ ಇರುತ್ತೆ ಅವನಿಗೆ. ಈಗ ಆ ದೇವರ ಪೂಜೆ ಮಾಡೋ ಪೂಜಾರಿಯ ಕಥೆನೇ ನೋಡಿ. ಇಂತಹ ಪರಿಸ್ಥಿತಿ ಯಾವತ್ತೂ ಬರ್ತಾ ಇರ್ಲಿಲ್ಲ. ಆದ್ರೆ ದೇವರ ಸ್ಥಾನದಲ್ಲಿ ಇದ್ದುಕೊಂಡು ಕೆಟ್ಟ ಕೆಲಸ ಮಾಡಕ್ ಶುರು ಮಾಡ್ದ ಅಂದಮೇಲೆ ಅದರ ಪರಿಣಾಮ ಆಗದೆ ಇನ್ನೇನಾಗುತ್ತೆ? ಮಾಮ, ನಾವೆಲ್ಲ ಅವನ ಮನೆಗೆ ಹೋಗ್ಬೇಕಾಗತ್ತೆ. ಹೋಗಿ ನೀವು. ಏನೇ ಆದ್ರೂ ನಿಮ್ಮ ಊರಿನ ಮನುಷ್ಯ ಆಗಿದ್ದ, ದಿನನಿತ್ಯ ಒಡನಾಟ ಮಾಡೋದ್ರಲ್ಲಿ ಒಬ್ಬನಾಗಿದ್ದ. ಅವನ ಮನೆಯವರಿಗೆ ಸ್ವಲ್ಪ ಆಧಾರ ಸಿಕ್ಕ ಹಾಗಾಗುತ್ತೆ. ಹೋಗಿ, ನೀವೆಲ್ಲರೂ ಹೋಗ್ರೋ. ಮಹಾದೇವ, ನಾನ್ ಚಿಕ್ಕಂದಿನಿಂದ ನೀನ್ ಪೂಜೆ ಮಾಡ್ತಾ ಇದ್ದೀನಿ. ಯಾವತ್ತೂ ಏನು ಕೇಳಿರ್ಲಿಲ್ಲ. ಆದ್ರೆ ಇದೆಂತ ಸಂಕಟ ನನ್ ಮುಂದೆದುರಾಗಿದೆ. ನನ್ ತಪ್ಪಿ ಏನಿದೆ ಮಹಾದೇವ? ಯಾವ ಮನೆಗೆ ನಾನ್ ಲಕ್ಷ್ಮಿಯಾಗಿ ಬಂದಿದ್ದೀನೋ ಅಲ್ಲಿ ಬೇರೆ ಯಾರಾದ್ರೂ ಬಂದ್ರೆ ನನ್ ಗತಿ ಏನಾಗುತ್ತೆ? ಇನ್ ಒಂದ್ ಹಂತಕ್ಕೆ ನಾನು ಇದನ್ನ ಸಹಿಸ್ಕೊಳ್ತಿದ್ದೀನಿ. ಆದ್ರೆ ನನ್ನ ಅಪ್ಪ ಅವ್ವ ಬದುಕಿರುವಾಗ್ಲೇ ಸತ್ತ ಹಾಗೆ ಅನ್ಸುತ್ತೆ. ಮಹಾದೇವ, ನಾನು ನಿನ್ನ ಹತ್ರ ಈ ರೀತಿ ಕೇಳ್ಕೊಳ್ಳಲ್ಲ, ದೇವ್ರೆ ಹೀಗ್ ಮಾಡು ಹಾಗ್ ಮಾಡು ಅಂತ.
ದೇವ್ರೇ, ನನ್ನ ಈ ಸಂಕಟದಿಂದ ಹೇಗಾದ್ರೂ ಪಾರ್ ಮಾಡು. ಇಲ್ ನೋಡು, ಎಲ್ರ ಮುಂದೆ ನಿಂಗೆ ಹೇಳ್ತಾ ಇದ್ದೀನಿ, 2 ಸೋಮವಾರ ಆಗೋ ತನಕ ಕಾಯ್ತೀನಿ. ಆಗಿಲ್ಲ ಅಂದ್ರೆ ನೇರವಾಗಿ ನನ್ನ ಮಗನ್ಗೆ ಮದ್ವೆ ಮಾಡ್ಬಿಡ್ತೀನಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮಗಳೇ, ನಾನಿಲ್ಲೇ ಕೂತ್ಕೊಂಡಿದ್ರು ಕೂಡ ನನಗೆಲ್ಲಾನು ಕಾಣ್ತಾ ಇದೆ ನೋಡು. ಅದೇನು ಅಂದ್ರೆ ಪಾಪದ ಕೂಡ ತುಂಬೋದಕ್ಕೆ ಬಿಡಬೇಕಾಗುತ್ತೆ. ಮಗಳೇ, ನೀನು ನನ್ನ ಪೂಜೆ ಮಾಡಿದೀಯ, ನಾನ್ ನಿನ್ಗೆ ಯಾವುದೇ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ. ಮತ್ತೆ ನನ್ನ ಮಾತು ಇದು. ಓ ಮಾಮ, ಯಾರ ಜೊತೆ ಮಾತಾಡ್ತಾ ಇದ್ದೀರಾ ನೀವು? ಅಯ್ಯೋ ಬಾಪು, ಯಾರು ನನ್ನ ನೆನಪು ಮಾಡ್ಕೋತಾರೋ, ಯಾರು ನನ್ನ ನಾಮಸ್ಮರಣೆ ಮಾಡ್ತಾರೋ ಅವ್ರ ಕಡೆ ಅಂತೂ ನನ್ನ ಗಮನ ಕೊಡಬೇಕಾಗುತ್ತೆ ಅಲ್ವಾ? ಆದ್ರೆ ಮಾಮ, ಯಾರು, ಎಲ್ಲಿ ಅವರು, ಏನ್ ವಿಷಯ? ಇದಾಳೆ ಒಬ್ಳು ಭಕ್ತೆ. ಅಯ್ಯೋ ಮಾರಾಯ, ನಂಗೆ ಮುಗ್ಧ ನಿಷ್ಕಲ್ಮಶ ಭಕ್ತಿ ನಡೆಯುತ್ತೆ. ಮುಗ್ಧ ನಿಷ್ಕಲ್ಮಶ ಭಕ್ತಿ ಇರುತ್ತಲ್ವಾ, ಅದು ಪರಿಶುದ್ಧವಾಗಿದ್ರೆ ನನ್ನ ತನಕ ತಲುಪುತ್ತೆ. ಏನೋ ಏನಪ್ಪ, ಏನಂತೀಯ ಮತ್ತೆ? ಚೆನ್ನಾಗಿದೀಯಾ? ಮಾಮ, ನೀವು ಬಂದಿದ್ದೀರಾ ಅಂತ ಗೊತ್ತಾಯ್ತು ನಮ್ಗೆ. ಅದಕ್ಕೆ ಕೂಡ್ಲೆ ಹೊರಟು ಬಂದ್ವಿ ಇಲ್ಲಿಗೆ. ಒಳ್ಳೆ ಕೆಲಸ ಮಾಡಿದೆ. ಮಾಮ, ನೀವ್ ಯಾವತ್ತೂ ಈ ಕಡೆ ಬಂದಿರ್ಲಿಲ್ಲ. ಮೊದಲನೇ ಸಾರಿ ಬಂದಿದ್ದೀರಾ, ತುಂಬಾ ಸಂತೋಷ ಆಯ್ತು. ಮಾಮ, ನಾವು ನಿಮ್ ಹೆಸರನ್ನ ತುಂಬಾ ಕೇಳ್ಪಟ್ಟಿದೀವಿ ನೋಡಿ. ಸರಿ, ಹೇಗಿದೆ ನಿಮ್ ಕಡೆ ಮಳೆ ಬೆಳೆ ಎಲ್ಲ? ಮಾಮ, ಈಗ ಬೇಸಿಗೆ ಕಾಲ, ಬಿಸಿಲು ಹೇಗಿದೆ ಅಂತ ನೋಡ್ತಾನೆ ಇದ್ದೀರಾ ಅಲ್ವಾ? ನಮ್ ಕಥೆ ಏನಾಗುತ್ತೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಈ ಕಡೆ ಕಷ್ಟ ಇದೆ. ಮೇವು, ನೀರು, ಅನ್ನ, ಧಾನ್ಯ ವ್ಯವಸ್ಥೆ ಪ್ರತಿದಿನಾನು ಹೇಗೋ ಕಳೀತಾ ಇದೀವಿ ನಾವು. ಏನಪ್ಪ, ನಿಮ್ ಕಡೆ ಜಾಸ್ತಿ ದೇವಸ್ಥಾನಗಳು ಕಾಣ್ತಾ ಇಲ್ವಲ್ಲ? ಹೌದು ಮಾಮ. ಹಾಗ್ಯಾಕದು? ಅದು ಈ ಕಡೆ ಜನರು ಮಾಟ ಮಂತ್ರ ಅಂತ ಶುರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ದೇವ್ರ ಹತ್ರ ಹೋಗೋದಿಕ್ಕೆ ಯಾರೂ ತಯಾರಾಗ್ತಾ ಇಲ್ಲ. ಇವತ್ತು ಮಧ್ಯಾಹ್ನ ನಾವ್ ಈ ಕಡೆ ಬರ್ತಾ ಇದ್ವಲ್ಲ, ಆಗ ಅಲ್ಲಿ ಕಾಡಿನ ಮಧ್ಯೆ ಯಾರೋ ಒಬ್ಬ ನಿಂಬೆ ಹಣ್ಣು ದಾರ ಮಂತ್ರ ಮಾಡ್ತಾ ಕೂತಿದ್ದ. ಮತ್ತೆ ಕಪ್ಪು ಬಟ್ಟೆ ಕೂಡ ಹಾಕೊಂಡಿದ್ದ ಅವನು. ಮಾಮ, ಅವನು ಗಂಗಪ್ಪ ಆಗಿರ್ಬೋದು. ಗಂಗಪ್ಪ. ಹೌದು ಮಾಮ, ಸಾಕಷ್ಟು ಜನರು ಹೋಗ್ತಾರೆ ಅವನ ಹತ್ರ. ಮತ್ತ ಅವನ ವಿರುದ್ಧ ಯಾರು ಏನು ಮಾತಾಡೋದು ಇಲ್ಲ. ಜನರು ಅವನಿಗೆ ಭಯ ಬೀಳ್ತಾರೆ. ಯಾರು ಅವನ ವಿರುದ್ಧ ಕಟ್ಕೊಳ್ಳೋದೇ ಇಲ್ಲ. ಅದು ನನ್ನ ಗಮನಕ್ಕೆ ಬಂತು ಕಣಪ್ಪ. ಈಗ ನಾನು ಇಲ್ಲಿಗೆ ಬಂದಿದ್ದೀನಲ್ವಾ, ಆದ್ರಿಂದ ಮುಂದೆ ಏನಾಗೋದಿದೆ ಅಂತ ಚೆನ್ನಾಗಿ ಗೊತ್ತು ನನಗೆ. ಇರ್ಲಿ ಬಿಡು. ಈಗೇನು ಹೇಳೋದು ಜನರಿಗೆ?
ಇಲ್ಲಿ ನೋಡಿ, ಒಂದು ಸಾರಿ ಒಬ್ರು ನನ್ನ ದರ್ಬಾರಿಗೆ ಕಾಲಿಟ್ರು ಅಂದ್ರೆ ಅವರು ಆಮೇಲೆ ಬೇರೆ ಎಲ್ಲೂ ಹೋಗೋಕ್ಕಾಗೋದಿಲ್ಲ. ಇಲ್ಲ ಅಂದ್ರೆ ನನ್ನ ದರ್ಬಾರಿಗೆ ಕಾಲಿಡ್ಲೇಬಾರ್ದು, ಗೊತ್ತಾಯ್ತಾ? ಒಂದು ಸಾರಿ ಒಬ್ಬ ನನ್ನ ಬಳಿ ಬಂದ ಅಂದ್ರೆ ಅವನು ನನ್ನವನೇ ಆಗ್ತಾನೆ. ನಂತರ ಅವನಿಗೋಸ್ಕರ ನಾನು ಮಂಡಲ ಹಾಕ್ತೀನಿ, ಶಕ್ತಿಯನ್ನು ಕರೆಸ್ತೀನಿ. ಒಂದು ವೇಳೆ ಯಾರಾದ್ರೂ ಇಲ್ಲಿಂದ ಬೇರೆ ಕಡೆ ಹೋದ್ರು ಅಂದ್ರೆ ಆ ಮಂಡಲ ಮುರಿದು ಹೋಗುತ್ತೆ ಅಂದ್ಕೊಳ್ಳಿ. ಆಗ್ಬಾರ್ದಾಗುತ್ತೆ ಅಂತೀನಿ. ತುಂಬಾ ತೊಂದರೆ ಆಗುತ್ತೆ, ತುಂಬಾ ತೊಂದರೆ ಆಗುತ್ತೆ. ಆದ್ರಿಂದ ಯಾರಿಗಿದಕ್ಕೆ ಒಪ್ಪಿಗೆ ಇದೆ ಅವರು ಇಲ್ಲೇ ಇರ್ಬೋದು. ಇನ್ನು ಯಾರಿಗೂ ಒಪ್ಪಿಗೆ ಇಲ್ವೋ ಇಲ್ಲಿಂದ ಹೊರಟೋಗ್ಬಿಡ್ಬೇಕು. ಅರ್ಥ ಆಯ್ತಲ್ಲ ನಿಮಗೆ? ನಡೀರೋ, ಪೂಜೆ ಮಾಡೋಕ್ ಹೋಗೋಣ. ದತ್ತು, ಬಾಪು, ನನಗೆ ಅದು ಭಜನೆ ಕೇಳಬೇಕಿತ್ತು ಕಣ. ಏನಪ್ಪ, ನಾನು ಹೇಳಿದ್ದು ಕಿವಿ ಕೇಳಿಸ್ತಿಲ್ವಾ ನಿಮ್ಗೆ? ಅದು ಹಾಗಲ್ಲ ಮಾಮ, ಅದು ಇಷ್ಟು ರಾತ್ರಿಲಿ ಅಂದ್ರೆ. ಹಾ, ಮತ್ತೆ ಅದ್ರಲ್ಲೇನಿದೆ ತೊಂದ್ರೆ? ಆದ್ರೆ ಮಾಮ, ಇಷ್ಟು ರಾತ್ರಿಲಿ ಯಾರನ್ನ ಎಚ್ಚರಿರ್ತಾರ? ಇರ್ಲಿ ಬಿಡು, ಹೋಗಿ ನೋಡ್ಬೇಕು. ಎಫ್ಸಿ ಅವರನ್ನ ನಿದ್ದೆಯಿಂದ ಬಾಗಿಲು ಬಡಿರಿ, ಕರ್ಕೊಂಡು ಬನ್ನಿ ಅವರನ್ನ ಇಲ್ಲಿಗೆ. ಆದ್ರೆ ಮಾಮ, ಅವ್ರು ಏನಾದ್ರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ನಾನೇನ್ ಮಾಡ್ಬೇಕು? ಸುಮ್ನೆ ಹೇಳ್ಕೋಬೇಡ, ಏನು ವ್ಯತ್ಯಾಸ ಆಗಲ್ಲ ಅದರಿಂದ. ಹೋಗಿ ನೋಡೋಣ. ಸರಿ ಆಗ್ಲಿ ಮಾಮ, ನೀವು ಹೇಗೆ ಹೇಳ್ತಿರೋ ಹಾಗೆ. ಏನ್ರಪ್ಪ, ಯಾವ್ದಾದ್ರೂ ಭಜನೆ ಮಂಡಳಿ ಸಿಗುತ್ತಾ ಇವತ್ತಲ್ಲಿ? ಮಾಮ, ಈಗಂತೂ ಅದೆಲ್ಲ ತುಂಬಾನೇ ಕಷ್ಟ ಆಗಿದೆ. ಮಾಮ, ಹಾಗಾದ್ರೆ ಹೀಗೇನ್ ಮಾಡೋದು ಮಾಮ? ಹೇಗಾಗುತ್ತೋ ಹಾಗೆ ಮಾಡಿ, ಏನ್ ಸಾಧ್ಯ ಆಗುತ್ತೋ ಅದನ್ನು ಮಾಡಿ. ಆದ್ರೆ ನನ್ನನ್ನೇನು ಕೇಳ್ಬೇಡಿ, ಹೋಗಿ ನೋಡೋಣ. ನಾನು ಇಲ್ಲೇ ಇರ್ತೀನಿ. ಸರಿ ಗಣಪ, ಈಗ ಮಾಮ ಅವ್ರು ಹೇಳಿದ್ದಾರೆ ಅಂದ್ಮೇಲೆ ನಾವು ಹೋಗ್ಲೇಬೇಕು. ಸರಿ, ನೀವು ತೋರಿಸ್ತೀರಾ ನಮ್ಗೆ? ಊರಲ್ಲಿ ಯಾರನ್ನ ಇದ್ರೆ? ಇಲ್ಲಿ ಭಜನೆ ಹೇಳೋರು ಯಾರು ಇಲ್ಲ, ಆದ್ರೆ ಮೇಲಿನ ಊರಿನಲ್ಲಿ ಒಂದಿಬ್ರು ಇದ್ದಾರೆ. ಅವ್ರನ್ನ ವಿಚಾರಿಸಿ ನೋಡೋಣ, ನಡಿ. ಓ ಅಣ್ಣ, ಓ ಅಣ್ಣ, ಈ ಕಡೆ ಬನ್ನಿ ಸ್ವಲ್ಪ. ನಾನು ಏನಂತೀನಂದ್ರೆ, ಈ ಊರಲ್ಲಿ ಯಾರಾದ್ರೂ ಭಜನೆ ಮಾಡೋರಿದಾರಾ? ಇಲ್ಲ ಇಲ್ಲ. ಈಗೇನ್ ಮಾಡೋದು ನಾವು? ಇಷ್ಟು ಅಲ್ದಾಡಿದೆಲ್ಲ ವ್ಯರ್ಥ ಆಗೋಯ್ತಲ್ಲ. ನಾನ್ ಮೊದ್ಲೇ ಹೇಳಿದ್ದೆ ಊರಲ್ಲಿ ಯಾರು ಇರಲ್ಲ ಅಂತ. ಸರಿ, ಆ ಕಡೆ ವಿಚಾರಿಸ್ ನೋಡಿ, ನಡೀರಿ. ನಡೀರಿ. ಓ ಅಣ್ಣ, ಸ್ವಲ್ಪ ಇಲ್ಲಿ ಕೇಳಿ. ನಮ್ಗೆ ಭಜನೆ ಮಾಡೋರು ಬೇಕಾಗಿತ್ತು. ಮಾಮ ಅವ್ರ ಜಾಗದಲ್ಲಿ ಇವತ್ತು ರಾತ್ರಿ ಭಜನೆ ಮಾಡ್ಬೇಕಾಗಿತ್ತು. ನಾನೇ ಬರ್ತೀನಿ ಬಿಡಿ. ಏನ್ ಹೇಳ್ತಾ ಇದ್ದೀರಾ? ಒಳ್ಳೇದಾಯ್ತು ಕಣಪ್ಪ. ಸರಿ ಬನ್ನಿ, ಹಾಗಾದ್ರೆ ಆದಷ್ಟು ಬೇಗ ಮಾಮ ಅವರಿಗೆ ಜಾಗಕ್ಕೆ ನಾವು ಕಾಯ್ತಾ ಇರ್ತೀವಿ ನಿಮ್ಗಾಗಿ. ಸರಿ ಸರಿ. ರಾಮ್ 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 ರಾಮ್. ನಡೀರಿ ನಡೀರಿ.